ಹಾಯ್ ಎಲ್ಲರಿಗೂ, ನಾನು ನಿಮ್ಮ ಸ್ವಾತಿ. ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಸುಗ್ಗಡ ಡಬ್ಬಿ. ಇವತ್ತಿನ ಫೆಸ್ಟಿವಲ್ ಸ್ಪೆಷಲ್ ಪಾನಕ. ಪಾನಕ ಅಂದರೆ ಎಲ್ಲರಿಗೂ ಇಷ್ಟನೇ. ದಕ್ಷಿಣ ಭಾರತದೆಲ್ಲೆಡೆ ಪಾನಕವನ್ನು ಮಾಡ್ತಾರೆ. ಹಿಂದಿನ ಕಾಲದಲ್ಲಿ ಪ್ರತಿ ಶುಭ ಕಾರ್ಯಕ್ಕೆ ಪಾನಕವನ್ನೇ ಮಾಡ್ತಿದ್ರು. ಹೆಚ್ಚಾಗಿ ಶ್ರೀರಾಮನವಮಿಗೆ ಮಾಡ್ತಾರೆ. ಆದರೆ ಬೇಸಿಗೆ ಕಾಲದಲ್ಲಿ ಪಾನಕ ಕುಡಿಯೋದ್ರಿಂದ ಬಹಳಷ್ಟು ಉಪಯೋಗವಿದೆ. ನಾನೀಗ ನಿಮಗೆ ಟೆಂಪಲ್ ಸ್ಟೈಲ್ ಪಾನಕವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಜನ ಈ ವಿಧಾನವನ್ನು ಮರೆತೋಗಿದ್ದಾರೆ. ಆದ್ದರಿಂದ ಈ ರೆಸಿಪಿ ಈಗ ಹೇಗೆ ಮಾಡೋದಂತ ನೋಡೋಣ. ಮೊದಲು ಒಂದು ಬೌಲ್ಗೆ ಅರ್ಧ ಕಪ್ ಬೆಲ್ಲದ ಪುಡಿನ ಹಾಕ್ಕೊಳ್ಳಿ, ಅಂದರೆ 75 ಗ್ರಾಮ್ನಷ್ಟು. ಅದರಲ್ಲೇ 300 ml ನೀರನ್ನು ಹಾಕ್ಕೊಳ್ಳಿ. 1/4 ಸ್ಪೂನ್ ಏಲಕ್ಕಿ ಪುಡಿ, 1/4 ಸ್ಪೂನ್ ಶುಂಠಿ ಪುಡಿ, ಚಿಟಿಕೆ ಉಪ್ಪು. ತುಂಬ ಕಡಿಮೆ ಹಾಕಬೇಕು, ಹಾಕದೇ ಇರೋ ಥರ ಇರಬೇಕು. ಅರ್ಧ ಚಿಟಿಕೆ ಪಚ್ಚಕರ್ಪೂರ. ಬೆಲ್ಲ ಕರಗೋವರೆಗೆ ಮಿಕ್ಸ್ ಮಾಡ್ಕೊಳ್ಳಿ. ಪಚ್ಚಕರ್ಪೂರ ಯಾವುದೇ ಕಾರಣಕ್ಕೂ ಜಾಸ್ತಿ ಹಾಕಬೇಡಿ. ಸ್ವಲ್ಪ ಹೆಚ್ಚಾದರೂ ಪಾನಕದ ರುಚಿಯೆಲ್ಲ ಹಾಳಾಗುತ್ತೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಬೆಲ್ಲ ಪೂರ್ತಿ ಕರಗಿದ ಮೇಲೆ ಶೋಧಿಸ್ಕೊಳ್ಳಿ. ಈಗ ಫ್ರೆಶ್ ಆದ 10ರಿಂದ 12 ಎಳೆ ತುಳಸಿ ಎಲೆಗಳನ್ನು ಹಾಕ್ಕೊಳ್ಳಿ. ಇದರಲ್ಲೇ ಅರ್ಧ ಸ್ಪೂನ್ ಪೆಪ್ಪರ್ ಪೌಡರ್, 1 ಟೀ ಸ್ಪೂನ್ ನಿಂಬೆ ರಸ ಹಾಕ್ಕೊಳ್ಳಿ. ಇವೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ದೇವರಿಗೆ ನೈವೇದ್ಯ ಇಟ್ಟು ಪ್ರಸಾದದ ರೀತಿ ತಗೊಳ್ಬಹುದು. ಇದು ಅಸಲಿ ಪಾನಕ. ಅಂದರೆ ಇಲ್ಲಿ ನಾವು ನೆನ್ಪಿಟ್ಕೋಬೇಕಾದ್ದು ಏನಂದರೆ ಫ್ಲೇವರ್ಸ್ನೆಲ್ಲ ಬ್ಯಾಲೆನ್ಸ್ ಮಾಡೋದು. ಯಾವುದು ಹೆಚ್ಚಾದರೂ ರುಚಿ ಎಲ್ಲ ಚೇಂಜ್ ಆಗುತ್ತೆ. ಎಲ್ಲವನ್ನು ಸಮಾನವಾಗಿ ಹಾಕಬೇಕು. ಈ ಪಾನಕ ಸಮ್ಮರಲ್ಲಿ ಬಾಡಿಗೆ ಎಷ್ಟೋ ಹೆಲ್ಪ್ ಮಾಡುತ್ತೆ, ತುಂಬ ಕೂಲ್ ಮಾಡುತ್ತೆ. ಈ ಪಾನಕದ ರುಚಿ ನಿಮಗೆ ಮತ್ತೆ ಮತ್ತೆ ಕುಡಿಬೇಕು ಅಂತ ಅನಿಸುತ್ತೆ. ಮಕ್ಕಳಿಗೆ ಕೂಡ ಇದು ತುಂಬ ಇಷ್ಟಪಟ್ಟು ಕುಡಿತಾರೆ. ಫ್ರಿಡ್ಜಲ್ಲಿಟ್ಟು ಕುಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಏನು ನಿಮ್ಗೆ ಇಷ್ಟ ಆಯಿತಾ? ಹಾಗಾದರೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟಲ್ಲಿ ಹೇಳಿ. ಹಾಗೆ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.